ಮೂರು ಗುಜರಾತ್ ತಳಿಯ ಗಿರ್ ಹಸುಗಳನ್ನು ಕಳ್ಳತನ ಮಾಡಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಒಂದು ಗಿರ್ ಹಸುವಿನ ಕತ್ತನ್ನು ಕೊಯ್ದು ವಿಕೃತಿಯನ್ನು ಮೆರೆದಿದ್ದಾರೆ ಕಿಡಿಗೇಡಿಗಳು. ನೆಲಮಂಗಲ ಬಳಿಯ ಗೌಡಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ವಿಜಯಲಕ್ಷ್ಮಿ ಎಂಬುವರು ಸಾಕಿದಂತಹ ಹಸುಗಳನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿದ್ದಾರೆ ಖದೀಮರು. 4 ಲಕ್ಷ ಬೆಲೆ ಬಾಳುವಂತಹ ಹಸುಗಳಿವು ಅನ್ನೋದು ಗೊತ್ತಾಗ್ತಾ ಇದೆ. ಗುಜರಾತ್ನಿಂದ ತರಿಸಲಾಗಿತ್ತಂತೆ ಈ ಗಿರ್ ಹಸುಗಳನ್ನು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು ಕದ್ರು, ಯಾಕಾಗಿ ಹಸುವಿನ ಕತ್ತುವನ್ನು ಕೊಯ್ದ್ರು ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಪೊಲೀಸರು ಕೂಡ ಹೀಗಾಗಿ ಹಸುಗಳಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಗಿರ್ ತಳಿಯ ಹಸುಗಳನ್ನು ಕಳ್ಳತನ ಮಾಡಿದವರು ಯಾರು ಅನ್ನೋದು ಪ್ರಶ್ನೆ. ಪೊಲೀಸರ ತನಿಖೆಯಲ್ಲಿ ಏನಾದರೂ ಕಳ್ಳರ ಸುಳಿವು ಸಿಕ್ಕಿದೆಯಾ, ಹೇಗೆ ಅಂತ? ಅಂತ ಹೇಳಿದ್ರೆ ಇದು ನಿನ್ನೆ ನಡೆದಿರುವಂತ ಘಟನೆ. ಏನು, ಒಂದು ಫಾರ್ಮ್ ಹೌಸ್ ನಲ್ಲಿ ಒಂದು 4 ಗಿರ್ ತಳಿಯ ಸುಮಾರು 4 ಲಕ್ಷ ಬೆಲೆ ಬಾಳುವಂತ ರಾಸುಗಳನ್ನ ಸಾಗಾಣಿಕೆಯನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಲೀಕರಾದಂತಹ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಪ್ರೀತಿಯಿಂದ 4 ಹಸುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಕಳ್ಳರು ಈ ಫಾರ್ಮ್ ಹೌಸ್ಗೆ ಬಂದಂತ ಸಂದರ್ಭದಲ್ಲಿ ಒಂದು ಹಸು ಸಾಕಷ್ಟು ರೀತಿಯಲ್ಲಿ ಗಲಾಟೆ ಮಾಡಿರುವಂತದ್ದು. ಹೀಗಾಗಿ ಆ ಹಸುವಿನ ಕತ್ತನ್ನ ಕುಯ್ದು ಚಾಕುವಿನಿಂದ ಕ್ರೂರಿಯನ್ನ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು ಆ ಪಾಪಿಗಳು. ಮತ್ತೊಂದು 3 ಹಸುಗಳನ್ನ ಈಗಾಗಲೇ ಏನು ಕಳ್ಳರು ಎಸ್ಕೇಪ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಮಾದನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಏನು ಕಳ್ಳರು ಒಂದು ಹಸುವಿನ ಮೇಲೆ ಒಂದು ಕ್ರೂರನ್ನ ಮೆರೆದಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.